ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ RCB vs CSK ಮ್ಯಾಚ್ ಇದೆ ಗುರು. ನಾಳೆ ಒಂದು ಮಹಾ ಕದನ, ನನಗಂತೂ ತಾಳಕ್ಕೆ ಆಗ್ತಿಲ್ಲ. ಮೊದಲು ಹೆಂಗಂದರೆ ಫಸ್ಟ್ ಮ್ಯಾಚ್ RCB vs CSK ಇತ್ತಲ್ಲ, ಫಸ್ಟ್ IPL ಸ್ಟಾರ್ಟ್ ಆಗ್ತಿದ್ದಂಗೆ ಆ ಮ್ಯಾಚು ಕುತೂಹಲ ಇತ್ತು. ಅಂದರೆ ಲೈಕ್ ಸ್ವಲ್ಪ ಎನರ್ಜೆಟಿಕ್ ಆಗಿದ್ವಿ, ಹೆಂಗೆ RCB ಸೋಲಿಸ್ತಾರೆ CSK ಅವ್ರನ್ನ, ಹಂಗೆ ಹಿಂಗೆ ಏನೇನೋ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಬಟ್ ಅದಕ್ಕಿಂತ ಜಾಸ್ತಿ ಕುತೂಹಲವಾಗಿದೆ ಗುರು ಈ ಮ್ಯಾಚ್. ಯಾಕಪ್ಪ ಅಂದರೆ ಫುಲ್ಲು ನಾಕ್ಔಟ್ ಮ್ಯಾಚ್ ಗುರು. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅವರೇ ದಾದ ಇದ್ದಂಗೆ. ಸೊ ಅದರಲ್ಲೂ ನಮ್ಮ RCB ಅವರು ಗೆಲ್ಲಬೇಕು ಅಂದರೆ ಕ್ಯಾಲ್ಕುಲೇಷನ್ ಗೊತ್ತಲ್ಲ ನಿಮಗೆ, 18ರ ಆಟ ಆಡಬೇಕು ನಮ್ಮ RCB ಅವರು. ಸೊ ಸಖತ್ತಾಗಿರುತ್ತೆ ಮ್ಯಾಚು. ಅದಕ್ಕೋಸ್ಕರ ನಾಳೆ ಯಾವಾಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಗುರು. ಆಬ್ವಿಯಸ್ಲಿ RCB vs CSK ಮ್ಯಾಚ್ ಐಸ್ ವರ್ಸಸ್ ಫೈರ್ ಅನ್ನೋ ಥರನೇ. ನಮ್ಮ ಕಿಂಗ್ ಕೊಹ್ಲಿ ಅವರು ಫೈರ್ ಆದರೆ ಧೋನಿ ಅವರು ಐಸ್. ಕ್ಯಾಪ್ಟನ್ ಕೂಲು ಸ್ವಲ್ಪ ನೀಟಾಗಿ ಆರಾಮಾಗಿ ಕೂಲಾಗಿ ಥಿಂಕ್ ಮಾಡಿಬಿಟ್ಟು ಏನಂದರೆ ಮ್ಯಾಚಲ್ಲಿ ತಮ್ಮ ಒಂದು ಛಾಪನ ಮೂಡಿಸ್ತಾರೆ. ಬಟ್ ಕಿಂಗ್ ಆ ಥರ ಅಲ್ಲ, ನಮ್ಮ ಕಿಂಗ್ ಕೊಹ್ಲಿ ಗೊತ್ತಲ್ಲ, ಫುಲ್ ಮುಖದ ಮೇಲೇ ವಿಕೆಟ್ ಹೋದ್ರೇನೋ ಹಿಂಗೆ ಮಾಡಿಕೊಂಡು. ಸೊ ಫೈರ್ ವರ್ಸಸ್ ಐಸ್ ಅಂತಲೇ ಹೇಳ್ತಾರೆ. ಬಟ್ ಈ ಮ್ಯಾಚ್ ನಡಿಬೇಕು ಅಂದರೆ ವರುಣನ ಆರ್ಭಟ ಸ್ಯಾಟರ್ಡೆ ಅಂದರೆ ಶನಿವಾರ ಇರಬಾರ್ದು ಗುರು. ಸೊ ವೆದರ್ ಅಪ್ಡೇಟ್ಸು ಆ್ಯಂಡ್ ಕ್ಯಾಲ್ಕುಲೇಷನ್ ಏನೇನಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಆಯಿತು. ಆಮೇಲೆ ಗುರು, ಈ ಮಹಾ ಕದನಕ್ಕೆ ಆಬ್ವಿಯಸ್ಲಿ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ವೆದರ್ ಕಂಡೀಷನು ಹೆಂಗಿದೆ ಅಂತಂದರೆ, ನಾನು 4 ವೆಬ್ಸೈಟ್ ನೋಡಿದ್ದೀನಿ ಗುರು. 4 ವೆಬ್ಸೈಟಲ್ಲಿ ಏನೋ ಆಲ್ಮೋಸ್ಟ್ 50 ಮೇಲೇ ಇದೆ, 50% ಚಾನ್ಸ್ ಮೇಲೇ ಇದೆ. ಬಟ್ ನಾನು ನಿನ್ನೆ ನೈಟ್ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ 93-94% ಏನೋ ತೋರಿಸ್ತಿದ್ರು ಗುರು. ಇವಾಗ ನೋಡಿದ್ರೆ 75ಗೆ ಟಚ್ ಆಗಿದೆ. ಸೊ ಅಂದರೆ ಆಲ್ಮೋಸ್ಟ್ ಒಂದು 20% ಕಮ್ಮಿ ಆಗಿದೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಸೊ ಗುರು, ನಾನು 4 ವೆಬ್ಸೈಟಲ್ಲಿ ನೋಡಿರೋ ರಿಪೋರ್ಟ್ ಪ್ರಕಾರ ಲೋಕಲ್ ವೆದರ್ ರಿಪೋರ್ಟ್ ಹೇಳುತ್ತೆ, ನಮ್ಮ ಕರ್ನಾಟಕ ಲೋಕಲ್ ರಿಪೋರ್ಟ್ ಅಂದರೆ ಲೋಕಲ್ ವೆದರ್ ರಿಪೋರ್ಟ್ ಏನು ಹೇಳುತ್ತಪ್ಪ ಅಂತಂದರೆ, ಜನರಲಿ ಕ್ಲೌಡಿ ಸ್ಕೈ ವಿತ್ 1 or 2 ಸ್ಪೆಲ್ಸ್ ಆಫ್ ರೇನ್ ಆರ್ ಥಂಡರ್ಸ್ಟಾರ್ಮ್ಸ್. ಓಕೆ, ಇದು ಎಲ್ಲ ಅವ್ರು ಬರ್ತಿದ್ದಾರೆ. ಬಟ್ ಏನು ಇವ್ರು ಹೇಳೋ ಪ್ರಕಾರ, ನಾನು ಇದನ್ನು ಒಂದು 3-4 ದಿನದಿಂದ ನೋಡ್ತಾ ಇದ್ದೀನಿ, ಇದೇ ಹೇಳ್ತವ್ರೆ. ಸೊ ಆಲ್ಮೋಸ್ಟ್ ಮಳೆ ಬರೋ ಸಾಧ್ಯತೆ ಇದೆ, ಬಟ್ ಆದರೆ ಸ್ವಲ್ಪ ಬರುತ್ತೆ ಅನ್ನೋ ಥರನೇ ಹೇಳ್ತವ್ರೆ ಗುರು. ಸೊ ಇದು ಫುಲ್ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಅದಾದಮೇಲೆ BBC ಅವ್ರ ಕಡೆಯಿಂದ ಅವರಂತೂ 70% ಹೇಳೋರೆ, 70% ಚಾನ್ಸ್ ಇದೆ ಗುರು ಅಂತಲೇ ಹೇಳಿದ್ದಾರೆ. ಅದಾದಮೇಲೆ ಎಕ್ವೆದರ್ ಅಂತೂ ಆಬ್ವಿಯಸ್ಲಿ ಅದು ಸ್ವಲ್ಪ ಅಕ್ಯುರೇಟ್ ಇರುತ್ತೆ ಅಂತ ನನಗನ್ಸುತ್ತೆ. ಬಟ್ ಅವರು ಹೇಳ್ತಿರೋದು 47% ಗುರು. ಸೊ ಅವರು ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಅವ್ರದ್ದು 70-80 ಇತ್ತು. ಬಟ್ ಇವಾಗ ನೋಡಿದ್ರೆ 47ಗೆ ಡಿಕ್ರೀಸ್ ಮಾಡವ್ರೆ. ಸೊ ಇದು ಒಂದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಇದು. ಏನಂತೀರಾ? ಯಾಕಪ್ಪ ಅಂದರೆ ಆಬ್ವಿಯಸ್ಲಿ ನಾವು ಗೆಲ್ಲಬೇಕು, ಅದೆಲ್ಲ ಕ್ಯಾಲ್ಕುಲೇಷನ್ ಮುಂದೆ ಬರೋಣ. ಬಟ್ ಆದರೆ ಮಳೆಯಿಂದ ಅಂದರೆ ಮಳೆ ರದ್ದು ಮಾಡಲ್ವಲ್ಲ ಪಂದ್ಯ, ಅದೇ ಮೇನ್ ಇಂಪಾರ್ಟೆಂಟು. ಸೊ ಇನ್ನೊಂದು ನೋಡೋದಾದರೆ ನಮ್ದಂತ ಅಲ್ಲ, met.office.government.uk ಅವ್ರ ಕಡೆಯಿಂದ ಎಷ್ಟು ತೋರಿಸ್ತವ್ರೆ ಅಂದರೆ 60% ತೋರಿಸ್ತವ್ರೆ ಗುರು. ಬಟ್ ಇವ್ರು ಹೆಂಗಂದರೆ 4:30ಯಿಂದ 9:00ವರೆಗೂ 60% ಅಂತ ಕನ್ಸಿಸ್ಟೆನ್ಸ್ ಆಗಿ ತೋರಿಸ್ತವ್ರೆ. ಸೊ ಅದಾದಮೇಲೆ ನಿಲ್ಬೋದು. ಸೊ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ 10 ಗಂಟೆಗೆ ನಿಲ್ಲೋ ಒಂದು ಲಕ್ಷಣನ ಕಾಣಿಸ್ತಿದೆ ಗುರು ಈ ವೆದರ್ ರಿಪೋರ್ಟ್ ನೋಡಿರೋ ಪ್ರಕಾರ. ಬಟ್ ಏನು ಗೊತ್ತಾ, ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಯಾಕೋ ಡೌನ್ ಆಗಿದೆ, ಅಂದರೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಕೊಟ್ಟವ್ರೆ ಪ್ರೆಸಿಪಿಟೇಷನ್ನು. ಸೊ ನಾಳೆನೇ ಇನ್ನೂ ಕಮ್ಮಿ ಆಗ್ಬೋದು ಗುರು. ಸೊ ನಾಳೆ ಕಮ್ಮಿ ಆದರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಯಾಕಪ್ಪ ಅಂದರೆ ಗೊತ್ತಲ್ಲ, ಗೂಸ್ ಬಂಪ್ಸ್ ಗುರು. ಲಿಟ್ರಲಿ ನಾನು ಇವಾಗ ಹೇಳಬೇಕು ಅಂದರೆ RCB vs CSK ಮ್ಯಾಚ್ ಒಂಥರ ಗೂಸ್ ಬಂಪ್ಸ್ ಇದ್ದಂಗೆ. ಯಪ್ಪ, ಗೆದ್ರೆ ಮಾತ್ರ ಫುಲ್ ಹಬ್ಬ. ಸೋತ್ರೂ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಅದೊಂದು ಖುಷಿ ಇರುತ್ತೆ. ಬಟ್ ಆದರೆ CSK ಮೇಲೆ ಸೋಲ್ಬಾರ್ದು, ಸ್ವಲ್ಪ ಏನಂದರೆ ಒಂಥರ ನೋವಾಗುತ್ತೆ. ಬಟ್ ಆದರೂ CSK ಮೇಲೆ ಅಂತಲ್ಲ, ಯಾವ ಟೀಮ್ ಮೇಲೂ ಸೋತ್ರೂ ನೋವಾಗುತ್ತೆ. ಬಟ್ ಆದರೆ CSK ಮೇಲೆ ಸ್ವಲ್ಪ ನೀಟಾಗಿ ಗೆಲ್ಲಬೇಕು, ಗೆದ್ರೆ ಮಜವಾಗಿರುತ್ತೆ ಗುರು. ಗುರು ಇನ್ನೊಂದೇನಪ್ಪ ಅಂದರೆ ಕ್ಯಾಲ್ಕುಲೇಷನಿಗೆ ಬಂದ್ಬಿಡೋಣ. ಸೊ ನಮಗೆಲ್ಲ ನಿಮಗೆಲ್ಲ ಎಲ್ಲ ರಿಪೋರ್ಟ್ ಪ್ರಕಾರ ಎಲ್ರಿಗೂ ಗೊತ್ತಿರೋದು ಏನಂದರೆ 18ರ ಆಟ ಅಂತ. ಅಂದರೆ 18 ರನ್ಸಿಂದ ಗೆಲ್ಲಬೇಕು ಅಥವಾ 18.1 ಅಂದರೆ ಲೈಕ್ ರಿಮೈನಿಂಗ್ 11 ಬಾಲ್ಸ್ ಇರಬೇಕಾದ್ರೇ ಗೆಲ್ಲಬೇಕು. ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇವಾಗ RCB ಪ್ಲೇ ಆಫಿಗೆ ಹೋಗಬೇಕು ಅಂದರೆ. ಸೊ ನಾಕ್ಔಟ್ ಮ್ಯಾಚಲ್ಲಿ CSKನ ಸೋಲಿಸೋ ಜೊತೆಗೆ ಸೊ ಈ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ಸೋಲಿಸ್ಬೇಕು ಅಂದರೆ ನಾವು ಪ್ಲೇ ಆಫ್ಸಿಗೆ ಹೋಗ್ತೀವಿ. ಅದರಲ್ಲೂ ನಾಕ್ಔಟ್ ಮ್ಯಾಚ್ ಆಗಿರೋದ್ರಿಂದ ಇದನ್ನು ಗೆದ್ದರೆ ಎಲಿಮಿನೇಟ್ರಿಗೆ ಹೋಗ್ತೀವಿ. ಸೊ ಅದು ಮುಂದೆ ನೋಡ್ಕೋಣ, ಎಲಿಮಿನೇಟ್ರ್ ಎಲ್ಲ. ಬಟ್ ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಗುರು, RCB ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಬಂದಿದೆ, ನೀವು ನೋಡಿರ್ತಾರ. ಬಟ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. RCB ಫಸ್ಟ್ ಬ್ಯಾಟಿಂಗ್ ನೋಡೋದಾದರೆ ಗುರು, ಏನಾದರೂ ಮಳೆ ಬಂದು 5 ಓವರ್ ಮ್ಯಾಚ್ ಆಯಿತು ಅಪ್ಪ ಇಬ್ಬರು ಮಧ್ಯೆ ಅಂತಂದರೆ
5 ಓವರ್ ಮ್ಯಾಚ್ ಯಾವಾಗ ಆಗುತ್ತೆ ಅಂದರೆ 10 ಗಂಟೆಗೆ ಮಳೆ ನಿಂತು 10ವರೆಗೆ ಸ್ಟಾರ್ಟ್ ಮಾಡಿದ್ರೆ 5 ಓವರ್ ಮ್ಯಾಚ್ ಆಗುತ್ತೆ, 5 ಓವರ್ಸ್ ಮ್ಯಾಚ್ ಆಗುತ್ತೆ. ಸೊ 5 ಓವರ್ಸ್ ಮ್ಯಾಚ್ ಆದರೆ RCB ಸ್ಕೋರು ಅಂದರೆ ಫಸ್ಟ್ RCB ಬ್ಯಾಟಿಂಗ್ ಮಾಡಿದ್ರೆ RCB ಸ್ಕೋರು 80 ರನ್ ಇದ್ದರೆ ಆಬ್ವಿಯಸ್ಲಿ CSK ಅವ್ರನ್ನ 18 ರನ್ನಿಂದ ತಡಿಬೇಕು. ಅಂದರೆ 62 ರನ್ನು CSKಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ನಮ್ಮ ನೆಟ್ ರನ್ ರೇಟು ಅವ್ರ ನೆಟ್ ರನ್ ರೇಟ್ಗಿಂತ NRRಗಿಂತ ಜಾಸ್ತಿ ಆಗುತ್ತೆ ಗುರು. ಸೊ ಇದು 5 to 20 ಓವರ್ಸ್ವರೆಗೂ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. ಸೊ ನಾನು 5 ಓವರ್ಸ್ ಅಷ್ಟೇ ಹೇಳ್ತಿದ್ದೀನಿ, 80 ರನ್ನು. ಸೊ ಓವರ್ ಆಲಾಗಿ ಹೇಳಬೇಕು ಅಂದರೆ 18 ರನ್ನಿಂದ ಸೋಲಿಸ್ಬೇಕು ಅವ್ರನ್ನ ಅಷ್ಟೇ, ಇಲ್ಲ 11 ಬಾಲ್ಸ್ ರಿಮೈನಿಂಗ್ ಇರಬೇಕಾದ್ರೆ ಗೆಲ್ಲಬೇಕು. ಸೊ ಇದು ಒಂಥರ ಕ್ಯಾಲ್ಕುಲೇಷನು. ಸೊ 6 ಓವರ್ಸ್ ಇದ್ದರೆ ಒಂದು 90 ರನ್ಸ್ ಹೊಡೆದ್ರೆ 72 ರನ್ನು ಆ ಥರ. ಮತ್ತು ಇವಾಗ 10 ಓವರ್ಸ್ ಮ್ಯಾಚ್ ಆದರೆ 130 ಏನಾದರೂ ನಾವು ಹೊಡೆದ್ರೆ ಅವ್ರು 112ನ ರೆಸ್ಟ್ರಿಕ್ಟ್ ಮಾಡಬೇಕು. ಸೊ ಇದೊಂಥರ ಕ್ಯಾಲ್ಕುಲೇಷನ್. 20 ಓವರ್ ಇದ್ದರೆ ಒಬ್ವಿಯಸ್ಲಿ ಗೊತ್ತಲ್ಲ 200 ರನ್ನು ಹೊಡಿಬೇಕು. ಸೊ ಅವ್ರನ್ನ 182ಕ್ಕೆ ರೆಸ್ಟ್ರಿಕ್ಟ್ ಮಾಡಬೇಕು. ಅಂದರೆ ನಮ್ಮ ನೆಟ್ ರನ್ ರೇಟು CSK ಅವ್ರಿಗಿಂತ ಜಾಸ್ತಿ ಆಗುತ್ತೆ ಗುರು. ಸೊ ಇದು ಒಂದು ಕ್ಯಾಲ್ಕುಲೇಷನು. ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇವಾಗ ಮಳೆ ಬಂದು ಏನಾದರೂ RCB ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಗುರು. ಯಾಕಪ್ಪ ಅಂದರೆ 5 ಓವರ್ಸ್ ಮ್ಯಾಚ್ ಏನಾದರೂ ಆದರೆ CSK ಅಲ್ಲ ಅಂದರೆ ಟಾರ್ಗೆಟು ನಮ್ಮ RCB ಅವ್ರಿಗೆ 81 ಇದ್ದರೆ ನಾವು 3 ಓವರ್ 1 ಬಾಲಲ್ಲೇ ಮುಗಿಸ್ಬೇಕು ಗುರು. ಇದೆಂತ ಕರ್ಮ ಅಂತೀನಿ. 3 ಓವರ್ 1 ಬಾಲು ಅಂದರೆ 19 ಬಾಲಲ್ಲಿ 81 ಹೊಡಿಬೇಕು. 19 ಬಾಲಲ್ಲಿ 81 ಎಲ್ಲಿ ಹೊಡಿಯೋಕ್ಕಾಗತ್ತಪ್ಪ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 19 ಬಾಲು 81 ಯಾರು ಹೊಡಿತಾರೆ ನಮ್ಮ ಕಡೆ? ಕೊಹ್ಲಿ ಕಾಕ ಹೊಡೆದ್ರು 15 ಬಾಲು 15 ಇಲ್ಲ ಆಗಲ್ಲ ಗುರು. 19 ಬಾಲು 81 ಎಲ್ಲ ಹೊಡೆಯೋಕ್ಕಾಗಲ್ಲ. ಇನ್ನು 25 ಬಾಲು 81 ಇದ್ರೆ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಹೊಡೆಯೋಕ್ಕಾಗಲ್ಲ ಅಂದರೆ ಇಂಪಾಸಿಬಲೇ ಅಂತ ಹೇಳ್ತಿಲ್ಲ, ಪಾಸಿಬಲ್ಲು. ಬಟ್ ಆದರೂ ಇದು ಒಂಥರ ಚಕ್ರವ್ಯೂಹದಲ್ಲಿ ಸಿಲುಕಿರೋ ಥರ ಆಗುತ್ತೆ ಗುರು. ಇದು ನನಗೆ ಗೊತ್ತು, ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ಸೊ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ಕ್ರೇಜಿ ಆಗುತ್ತೆ ಇದು. ಅಂದರೆ ಟಾರ್ಗೆಟ್ ನಮಗೆ ಜಾಸ್ತಿ ಇದ್ದಂಗೆ ಚೇಸ್ ಮಾಡೋಕ್ಕೆ ಕಠಿಣ ಆಗುತ್ತೆ ಗುರು. ಸೊ 6 ಓವರ್ಸ್ ಇದ್ದಾಗ 91 ಇದ್ದರೆ 4.1 ಇದೆಲ್ಲ ಮಾಮೂಲಿ. ಇದು ಆಗಲ್ಲ ಅನ್ನೋ ಸಿಚುವೇಶನಲ್ಲೇ ಇದ್ದೀವಿ. ಸೊ ಏನೋ ಅಂದರೆ ಲೈಕ್ ಮಳೆ ಬರ್ದೇನೆ, ಮಳೆ ಬಂದು 5 ಓವರ್ ಮ್ಯಾಚ್ ಆಗಿ RCB ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ತುಂಬ ಕಷ್ಟ ಇದೆ. ಮಳೆ ಬಂದುಬಿಟ್ಟು RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಏನೋ ಚಾನ್ಸ್ ಇದೆ ಗುರು. ಸೊ ಇದು ಸಿಂಪಲ್ ಇಕ್ವೇಷನು. ಆ್ಯಂಡ್ ಮೋರ್ ಓವರ್ ಏನೇ ಹೇಳಿ ನಾವು 20 ಓವರ್ ಆಡಲೇಬೇಕು, ಆವಾಗ ಈಸಿ ಚೇಸ್ ಆಗುತ್ತೆ. ಇಲ್ಲ ಮಿನಿಮಮ್ ಆದರೂ 10 ಓವರ್ ಆಡಬೇಕು ಗುರು. ಸೊ 8 ಓವರಲ್ಲಿ 131 ಹೊಡಿಬಹುದು. ಯಾಕಂದರೆ ತೋರಿಸ್ಕೊಟ್ಟವ್ರೆ SRH ಅವರು. ಸೊ ಹೊಡಿಬಹುದು, ಅದು ಏನು ತೊಂದರೆ ಇಲ್ಲ. 10 ಓವರ್ಸ್ ಮ್ಯಾಚ್ ಆದರೂ ಆಗಬೇಕು ಗುರು. ಸೊ ಈ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರೆ 10 ಓವರ್ ಮ್ಯಾಚ್ ಆದರೆ ಒಳ್ಳೆಯದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ರು ಕೇಳ್ಬೋದು DLS ಪ್ರಕಾರ ಹೆಂಗಾಗುತ್ತೆ ಅಂತ. ಸೊ DLS ಆಧಾರದ ಮೇಲೆ ಏನಾಗುತ್ತೋ ಅದೆಲ್ಲ ಅವತ್ತಿನ ದಿನನೇ ಗುರು. ಸೊ ನಮಗೆ ಇವಾಗ ಕ್ಯಾಲ್ಕುಲೇಷನ್ ಮಾಡೋಕ್ಕಂತೂ ಆಗಲ್ಲ. ಸೊ ಅವತ್ತಿನ ದಿನನೇ ಗೊತ್ತಾಗುತ್ತೆ ನಮಗೆ DLSಯಿಂದ ಏನು ಕತೆ, ಆ ರನ್ಸ್ ಎಷ್ಟು, ನಾವು ಎಷ್ಟು ಹೊಡಿಬೇಕು ಏನು, ಅದೆಲ್ಲ ಅವತ್ತೇ ಗೊತ್ತಾಗುತ್ತೆ. ಸೊ ಗುರು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ರೂ 18 ರನ್ಸಿಂದ ಗೆಲ್ಲಬೇಕು. 11 ಬಾಲ್ಸ್ ರಿಮೈನಿಂಗ್ ಇರಬೇಕಾದ್ರೆ ಗೆಲ್ಲಬೇಕು. ಇದು ಸಿಂಪಲ್ ಕ್ಯಾಲ್ಕುಲೇಷನು. ಸೊ ಏನಾದರೂ ಮಳೆ ಬಂದರೆ, ಸೊ CSK ಬ್ಯಾಟಿಂಗ್ ಮಾಡಿದ್ರೆ RCB ಅವರು ಗೆಲ್ಲೋ ಚಾನ್ಸ್ ಇಲ್ಲ ಗುರು. ಚಾನ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟ. ಸೊ ನಾವೇನಾದರೂ ಬ್ಯಾಟಿಂಗ್ ಮಾಡಿದ್ರೆ ನಮಗೆ ಚಾನ್ಸ್ ಇದೆ. CSK ಅವ್ರು ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ, ಅದು ಮಳೆ ಬಂದು 5 ಓವರ್ 6 ಓವರ್ 7 ಓವರ್ 8 ಓವರ್ ಮ್ಯಾಚ್ ಇದ್ದರೆ, ಆ ಥರ ಇದ್ದರೆ ಸೊ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದೊಂದು ಜಸ್ಟ್ ಅಂದರೆ ನಮಗೆ ಪ್ರೆಷರ್ ಬೀಳುತ್ತೆ. ಆ ಪ್ರೆಷರ್ ಸಿಚುವೇಷನಲ್ಲಿ ಆಬ್ವಿಯಸ್ಲಿ ಕ್ರಂಬಲ್ ಆಗ್ತಾರೆ. ಹೊಡಿಬೇಕು ಅಂತ ಹೇಳ್ಬಿಟ್ಟು ವಿಕೆಟ್ ಹೋಗಲಿಲ್ಲ ಅಂದ್ರೂ ಸೊ ಹೊಡಿಬೇಕಲ್ಲ. ಸೊ ಅದು ತುಂಬ ಕಷ್ಟ ಆಗುತ್ತೆ ಗುರು. ಓವರ್ ಆಲಾಗಿ ನೋಡೋದಾದರೆ RCBಗೆ ಕಷ್ಟ ಇದೆ ಮಳೆ ಬಂದರೆ ಅಷ್ಟೇ, ಮತ್ತಿನ್ನೇನು ಇಲ್ಲ. No, God, please, no. ಸೊ ಗುರು ಇದಾಗಿತ್ತು ವೆದರ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅಪ್ಡೇಟ್ಸು. ವೆದರ್ ಆಬ್ವಿಯಸ್ಲಿ ನಿನ್ನೆ ಒಂದು 93 ಇದ್ದು ಇವತ್ತು 75 ಆಗಿದೆ. ಅಂದರೆ ಏನೋ ಇನ್ನೂ ಡಿಮಿನಿಷ್ ಆಗ್ತಾ ಇದೆ, ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ ಅಂತ ನನಗನ್ಸುತ್ತೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬೆಂಗಳೂರು ವೆದರ್ ಹೇಳೋಕ್ಕಾಗಲ್ಲ ಗುರು. ಸೊ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಳೆ ಬಾರದಿರಲಿ, ಬಂದ್ರೂ ನಮ್ಮ ಇದು ಅಂದರೆ ಲೈಕ್ ಡ್ರೈನೇಜ್ ಸಿಸ್ಟಮ್ ಸಕ್ಕದಾಗಿದೆ. ಸೊ ಅದು ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಕ್ಯಾಲ್ಕುಲೇಷನಿಗೆ ಬರೋದಾದರೆ ಗುರು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಇದ್ದರೆ ಸೊ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಅಂತ. ಸೊ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಗುರು. ಸೊ ಅದಕ್ಕೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಳಿಸಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಒಂದು ಡಿಸ್ಕಷನಲ್ಲಿ ಕಮೆಂಟ್ ಬಾಕ್ಸಲ್ಲೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸುವಂಥ ಸಮಯ ಗುರು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.